ತವರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೂ ಸಹಿತ ಹಾಹಾಕಾರ. ಪೂರ್ತಿ ಹಾಳಾಗಿರೋ ನೀರಿನ ಸಂಪರ್ಕ ಕಲ್ಪಿಸೋ ಪೈಪ್ ಲೈನ್ ಇದೀಗ ಸಿಎಂನ ತವರು ಜಿಲ್ಲೆಯಲ್ಲೇ ನಡೆದಿರುವಂತಹ ಘಟನೆ ಇದು. ಕುಡಿಯೋ ನೀರಿಗೂ ಸಹಿತ ಹಾಹಾಕಾರ. ಅಲ್ಲಿ ಪೂರ್ತಿ ಹಾಳಾಗಿರೋ ನೀರಿನ ಸಂಪರ್ಕ ಕಲ್ಪಿಸೋ ಪೈಪ್ ಲೈನ್. ಸೂಳೆಕೆರೆಯಿಂದ ಬರೋ ಪೈಪ್ ಲೈನ್ ದುರಸ್ತಿಯಾಗದೆ ಸಮಸ್ಯೆ. ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಜನರ ಪರದಾಟ. ಕುಡಿಯುವ ನೀರಿಗೆ ಸಂಪರ್ಕ ಕಲ್ಪಿಸುವ ಪೈಪ್ ಲೈನ್ ಹದಗೆಟ್ಟಿದೆ. ಕುಡಿಯುವ ನೀರಿಗಾಗಿ ಪರದಾಟ. ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಜನ. ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೂ ಪ್ರಯೋಜನವಿಲ್ಲ. ಸಿಂಗರಮಾರನಹಳ್ಳಿ ಗ್ರಾಮಕ್ಕೆ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಪಿಡಿಒ ಮಂಜುಳಾ ವಿರುದ್ಧ ಸಿಂಗರಮಾರನಹಳ್ಳಿ ಜನ ಗರಂ ಆಗಿದ್ದಾರೆ. ತಾಲೂಕು ಆಡಳಿತ ಪಿಡಿಒ ವಿರುದ್ಧ ಗ್ರಾಮಸ್ಥರ ಅಸಮಾಧಾನ. ಹೀಗಾಗಿ ಟ್ಯಾಂಕರ್ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ನೋಡಿ. ಈಗಿನ ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮೂಲ ಸೌಕರ್ಯಕ್ಕೆ ಬೇಕಾದಂಥ ಅತ್ಯಧಿಕವಾದಂಥ ವಸ್ತು ನೀರು. ದಿನ ಬಳಕೆಗೆ ಹೋಗಲಿ, ಕುಡಿಯೋಕ್ಕೂ ಕೂಡ ಇಲ್ಲ. ಕುಡಿಯೋಕ್ಕೂ ಕೂಡ ಅಲ್ಲಿ ಹಾಹಾಕಾರ. ಇಂಥ ವ್ಯವಸ್ಥೆ ಇದೆ. ಹಾಗಾಗಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಅಂದರೆ ಅಲ್ಲಿರುವಂಥ ಪಿಡಿಒಗಳಾಗಿರ್ಬೋದು, ಅಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಜನ ರೊಚ್ಚಿಗೆದ್ದ ಮೇಲೆ ಟ್ಯಾಂಕರನ್ನು ಕರೆಸಿಕೊಡುವಂಥ ಕೆಲಸ ಮಾಡಿದ್ದಾರೆ ಕುಡಿಯೋ ನೀರಿಗಾಗಿ. ಇದೆಲ್ಲ ಮುಂಚೆನೇ ಗೊತ್ತಿರಲ್ವಾ ಈ ಅಧಿಕಾರಿಗಳಿಗೆ ಅಂತ? ಎಲ್ಲಿ ಏನು ಸಮಸ್ಯೆ ಇದೆ, ಯಾವ ಹಳ್ಳಿಯಲ್ಲಿ ಯಾವ ಥರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ? ಬೇಸಿಗೆ ಬಂತು ಅಂತ ಅಂದರೆ ಎಲ್ಲೆಡೆ ನೀರಿನ ಹಾಹಾಕಾರ ಆಗುತ್ತೆ. ಕುಡಿಯೋ ನೀರಿಗೂ ಕೂಡ ಅಲೆದಾಡಬೇಕು ಜನ ಅಂತ ಅಂದರೆ ಇನ್ನೂ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳೇ ಹೆಚ್ಚಾಗಿದೆ ಅಂತ ಅಂದರೆ ಅಧಿಕಾರಿಗಳು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀರಾ? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮನೆ ಮನೆಗೆ ಭೇಟಿ ಕೊಟ್ಟು ನಮಗೆ ಮತ ಹಾಕಿ ಅಂತ ಹೇಳೋದಲ್ಲ ಸ್ವಾಮಿ. ಇಂಥ ಸಮಯದಲ್ಲೂ ಕೂಡ ಮನೆಗೆ ತೆರಳಿ ಏನಾಗಿದೆ ಏನಿಲ್ಲ ಅದ್ರ ಬಗ್ಗೆ ಗಮನಿಸಬೇಕಾಗುತ್ತೆ. ಕುಡಿಯೋ ನೀರನ್ನು ಸಹಿತ ಇಲ್ವಾ ಅಲ್ಲಿ? ನಲ್ಲಿಗಳು ಸಹಿತ ಇಲ್ವಾ? ನಲ್ಲಿ ಇದ್ರೂ ನೀರು ಬರ್ತಾ ಇಲ್ವಾ? ಏನು ಸಮಸ್ಯೆ ಆಗಿದೆ? ಯಾಕೆ ನೀರಿನ ಸಮಸ್ಯೆ ಪ್ರತಿ ಸತಿನೂ ಅಲ್ಲಿರುತ್ತೆ? ನಿಜ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಹಳ್ಳಿ ಸೈಡ್ ಹೋಗ್ಬಿಟ್ರೆ ಇಷ್ಟೆಲ್ಲ ಬೊಬ್ಬೆ ಹೊಡಿತಾರಲ್ಲ ನಮ್ಮ ನಾಯಕರು. ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ದೇಶ ಇಂಪ್ರೂವ್ಮೆಂಟ್ ಆಗಿದೆ, ರಾಜ್ಯ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ. ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಇನ್ನೂ ಜನ ಯಾವ ಸಿಚುವೇಶನಲ್ಲಿ ಇದ್ದಾರೆ ಅಂತ ಅಂದರೆ ಇದು ನೋಡಿ. ಒಂದು ಕುಡಿಯೋ ನೀರಿಗೂ ಸಹಿತ ಸಮಸ್ಯೆ ಇದೆ ಅಲ್ಲಿ. ರೋಡು ರಸ್ತೆ ಹೋಗಲಿ, ಮೂಲಭೂತ ಸೌಕರ್ಯ ಕುಡಿಯೋ ನೀರು ಸಹಿತ. ದಿನ ಬಳಕೆಗೆ ನೀರಿಲ್ಲ ಅಂತ ಅಂದರೆ, ಕುಡಿಯೋಕೆ ನೀರಿಲ್ಲ ಅಂತ ಅಂದರೆ ಇಂಥ ಬೇಸಿಗೆಯಲ್ಲಿ ಏನು ಮಾಡಬೇಕು?